1 2 3 4 5 ಬಾಕಿ ಎಲ್ಲ ಅಲ್ಲೇ ಸ್ಟಕ್ಕು. ಇದು ನಮ್ಮ ಟರ್ಮು. Oh, thank you so much. ಸಿಕ್ಕಿದೆ ಮುಂದಿನ ದಾರಿ ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ ಕೇಳಿಲ್ಲ ಯಾರ್ಯಾರ ಬಳಿ ಮೊಬೈಲ್ಗಳವ ಅವರು ಲಿಂಕ್ ಮಾಡಿಸ್ಬೇಕಂತ ನೋಡ್ರಿ. ಒಂದು ಭರ್ಜರಿ ಊಟ ಆಯಿತು. ಸೊ ಎಲ್ಲ ಗಾಡಿಗಳು ಇವಾಗ ಪಾರ್ಕ್ ಮಾಡಿದೆ. ನೋಡ್ಬೋದು ಬೇಜನ್ ಗಾಡಿಗಳಿದೆ. ಊಟ ಚೆನ್ನಾಗಿತ್ತು. ಇನ್ನು ಲೊಕೇಶನ್ ಡೀಟೇಲ್ಸ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ, ಯಾಕೆಂತಂದರೆ ಟೆಂಟ್ಗಿಂತೆಲ್ಲ ತೋರಿಸ್ಬೇಕು. ಅದಕ್ಕಿಂತ ಮುಂಚೆ ಒಂದು ಆಫ್ ರೋಡ್ ಹೋಗಿ ಬರೋಣ ಬನ್ನಿ. ಅಯ್ಯೋ ಡಬಲ್ ಮೀನಿಂಗು ಸರ್. ಯಾವ್ದು ಡಬಲ್ ಮೀನಿಂಗು? ಇಲ್ಲಿ ಸ್ವಲ್ಪ ಗುಂಡಿ ಇದೆ, ಅಲ್ಲಿಂದ ಮ್ಯಾನೇಜ್ ಮಾಡಿದ್ರೆ ಹೋಗಬೇಕು. ಅವ್ರದ್ದು ಎಕ್ಸ್ಪಲ್ಸ್ ಎಲ್ಲ ಸಖತ್ತಾಗಿ ಹೋಗ್ತಾ ಇದೆ. ಓ ಈಸಿ ಈಸಿ. ಕ್ರೇಜಿ ಆಫ್ ರೋಡ್ ನಡೀತಾ ಇದೆ. ಅವರೆಲ್ಲ ಎಕ್ಸ್ಪಲ್ಸ್ ಬಾಯ್ಸೆ. ಒಬ್ರು ಯಾವ ಬೇರೆ ಗಾಡಿ ಯಾರು ತಗೊಳ್ತಾ ಇಲ್ಲ. ಕ್ರೇಜಿ ಮಾಡ. ಓ ಆಯ್ತಲ್ಲ. ಸೊ ಫಸ್ಟ್ ಲೀಚ್ ಬೋರ್ಡ್ಗೆ ಬಂದ ತಕ್ಷಣ ಆ್ಯಕ್ಚುಲಿ ಹತ್ಸೋದು ಸ್ವಲ್ಪ ಈಸಿ ಇದೆ, ಬಟ್ ಇಳಿಸೋದು ಕಷ್ಟ. ಒಂದು ಸ್ವಲ್ಪ ಮಿಸ್ ಆದರೂ ಎಕ್ಸ್ಪಲ್ಸಲ್ಲಿ ಎತ್ತು ನಿಲ್ಸ್ಕೋಬೋದು. ಇನ್ನು 390 ಎಲ್ಲದ್ರಲ್ಲಿ ಮಗಿಸ್ಕೊಬಿಟ್ರೆ ಯಾರಾದರೂ ಬರಲೇಬೇಕಲ್ಲ ಎತ್ತಕ್ಕೆ. ಸೊ ಊಟ ಆಯಿತು. ಜಸ್ಟ್ ಅಂತಂದ್ರೆ ಒಂದು ಹಾಫ್ ಆನ್ ಅವರ್ ಆಗಲೇ ನೋಡಿದ್ರಲ್ಲ. ಅದಾದಮೇಲೆ ಹುಡುಗರು ಒಂದು ಸ್ವಲ್ಪ ಟ್ರೇಲ್ ಹೋದರು ಅಲ್ಲಿ.
ಗಿರಿಬಾಯ್ ಅದೇ ಹೇಳ್ತಿದ್ದೆ, ಆಟ ಆಡ್ದವರೆಲ್ಲ ಎಕ್ಸ್ಪಲ್ಸ್ ಬಾಯ್ಸ್ ಎಲ್ಲರೂ ಅಂತ. ಅದು ಮೇಲ್ಗಡೆ ಒಂದು ಸ್ವಲ್ಪ ಬಿದ್ದರೆ ನಮ್ಗೆ ಯಾರಾದ್ರು ಎತ್ಕೊಡೋಕೆ ಬೇಕು. 390 ವೆಯ್ಟ್ ಇದೆ ಅಲ್ಲ. ಈಗಿದೆಯಾ ವಾಟರ್ ಕ್ರಾಸ್ ಇದೆಯಾ? ಓಕೆ ಓಕೆ. ಹಾಂ, ಸೊ ಎಲ್ಲ ಥರ ಗಾಡಿನೂ ಇದೆ, RCಯಿಂದ ಹಿಡಿದು ಸ್ಪೋರ್ಟ್ಸು ವರ್ಷನ್ ಗಂಟನೂ. ಅಣ್ಣ ಈಗ CS ಸ್ಯಾಲಡ್ ಥರ ನೀರಲ್ಲಿ ಆರಿಸ್ತಾನೆ, ಅದಕ್ಕೆ ಎಲ್ಲ ಬಿಸ್ತವನೆ. CS ಸ್ಯಾಲಡ್ ಥರ ಆರಿಸ್ತಾನೆ ಈಗ. ಈಸಿ. 9,500 ಸ್ಕ್ರಾಚ್ ಇರಲಿಲ್ಲ ಪಾಪ. ಎಷ್ಟು ಆಯ್ತು ನೋಡಿ ಸ್ಕ್ರಾಚಿಂದು. ಅದು ಒಳ್ಳೆ ಆಪ್ಷನು. ನೆಕ್ಸ್ಟ್ ಆಫ್ ರೋಡ್ ಹೋದಾಗ ಒಂದು ಆ್ಯಕ್ಚುಲಿ ರಿಮೂವ್ ಮಾಡ್ಬೋದು, ಜಸ್ಟ್ ಒಂದು ಇದು. ಗ್ಲೌಸ್ ಪರಿಸ್ಥಿತಿ ನೋಡಿದ್ರು ಶೇ ಕತೆ ನೋಡಿ. ಯಾರಾದರೂ ಸ್ಪಾನ್ಸರ್ ಇದ್ದರೆ ಕೊಡಿ. I am a beggar boy. I am a beggar boy. I am a beggar boy. Please give me paisa. Hello, hello, ladies and gentlemen, brothers and sisters. My name is Vicky. ಇಲ್ಲಿಂದ ಟ್ರೈಲ್ ಸ್ಟಾರ್ಟ್ ಆಗ್ತಿದೆ. ಎಲ್ಲ ಹಂಚ್ಕೊಂಡಿದ್ದೇನೆ, ಎಲ್ಲ ಒಂದು ಒಬ್ಬಂದಿಗೆ ಎಲ್ಲ ತರ್ತೀರಾ. 2 ಗಾಡಿ ಗ್ಯಾಪ್ ಇದ್ರಿ, 2 ಗಾಡಿ ಗ್ಯಾಪು. ಓಕೆ, ಬಟ್ ಹಿಂದೆ ಕಲ್ಲಾರುತ್ತೆ, ಅದಕ್ಕೆ ಒಂದು ಸ್ವಲ್ಪ ದೂರದಲ್ಲಿದ್ದರೆ ಟಯರ್ ಹಂಗೆ ಸ್ಲಿಪ್ಪರಿ ಹೊಡಿತಾ ಇದೆ. ಹುನಿ ಆಲ್ರೆಡಿ ಬೋಣಿ. ಬೈ ಏನಾಗಿಲ್ಲಲ್ಲ? ಅದು ಬಿಡು, ಕೈಗೇನಾಗಿಲ್ಲ ಅದಿಲ್ಲ. ಇಲ್ಲ ಕೈಗೇನಾಗಿಲ್ಲ. ಲೈಟ್ ಫಾಲು ಒಂದು ಸ್ವಲ್ಪ ಸ್ಲಿಪ್ಪರ್ ಇದೆಲ್ಲ ಹಂಗೆ. ಓಹೋ ಕ್ರೇಜಿ. ಲವ್ಲಿ ಆಗಿದೆ ಕಂಪ್ಲೀಟಾಗಿ ಒಳಗಡೆ ಅಂತ ಅನ್ಕೋತೀನಿ. ಬಾಯ್ಸ್ ಎಲ್ಲ ಅರ್ಧ ಜನ ಶಾರ್ಟ್ ಕಟ್ಟಲ್ಲಿ ಬರ್ತಾವ್ರೆ. ಈಸಿ ಈಸಿ. ಸ್ವಲ್ಪ ಸ್ಟ್ರೇಟ್ ಮಾಡಿ ಬಿಡೋಣ ಅಷ್ಟೇ. ಇನ್ನೂ ಬರಲಿ ಆ ಕಡೆ ತೊಗೊಳೋಣ. ಅಲ್ಲಿ ನೋಡಿ, ಅಲ್ಲಿ ಕಂಪ್ಲೀಟ್ ಬೆಟ್ಟ. Oh my. ಮೋಸ್ಟ್ ಆಫ್ ದ ಜನ ಎಕ್ಸ್ಪೀರಿಯನ್ಸ್ದು ಮತ್ತು ಫುಲ್ಲಿ ಗೇರ್ ಅಪ್ ಆಗಿದ್ದಾರೆ, ಅದೇ ಖುಷಿ ಆಗ್ತಾ ಇರೋದು. ಎಲ್ಲರ ಜೊತೆ ಹೆಲ್ಮೆಟ್ ಇದೆ. ಸೊ ಲೀಚಸ್ಸು ಎಷ್ಟಿದೆ ಅಂತ ಗೊತ್ತಿಲ್ಲ. ಲೀಚ್ ಗೀಚ್ ಹತ್ತಿದ್ರೆ ಒಳ್ಳೆ ಮಜಾ ಇರುತ್ತೆ ಇವಾಗ. ಕ್ರೇಜಿ ಮಣ್ಣು ಹರ್ತಾ ಇದೆ, ಬಟ್ ಒಂದು ಚಿಕ್ಕ ಚಿಕ್ಕ ಕಲ್ಲು.
ಸ್ಟ್ರೇಟ್ ಹೋಗ್ಲಿ ಹೋಗ್ಲಿ. ಒಂದು ನಿಮಿಷ. ಹಾಂ ಈಗ ಹೇಳೇನು ಬಿಡು. ಹೋಗ್ಲಿ ಬರಲಿ. ಪರವಾಗಿಲ್ಲ, ಹೆಸರಿಗೆ ತಕ್ಕ ಜಿಂಕೆ ಥರನೇ ಇದೆ, ಹಾರ್ತಾ ಇದೆ. ಮಳೆ ಬೇರೆ ಬರ್ತಾ ಇದೆ. ಅದು ನೋಡೋಕೆ ಈಸಿ ಇದೆ ಬಟ್ ಹೋಗೋಕ್ಕಾಗಲ್ಲ. ನಾನೊಂದು ಡ್ರೈವ್ ಹೊಡಿತೀನಿ. ಇದು ನಮ್ಮ ಟರ್ಮು. ಹಾಂ ಓಕೆ. ಹಾಂ ಒಂದು ಸ್ವಲ್ಪ ಕಚ್ಚಿದೆ, ಬ್ಯಾಕ್ ಹಾಕೊಬಿಡ್ತೀನಿ ರೀ. ಹಾಂ ಬಿಡ್ಲಾ? ಥ್ಯಾಂಕ್ ಯು ಸೋ ಮಚ್. ಯಾಕೆ ಹೈಡ್ಲಿಂಗ್ ಕಮ್ಮಿ ಇದೆಯಾ ಒಂದು ಗೊತ್ತಾಗ್ತಿಲ್ಲ. ಆಗಾಗ ಆಫ್ ಆಗ್ತಾಯಿದೆ. ಅಲ್ಲಂತೂ ಹೆವಿ ಸ್ಲಿಪ್ಪರಿ ಇದೆ, ಸೈಕ್ ಥರ. ಹೇಳೇನಾ ಒಂದು ಹಂಗೆ ಕೊಡಿ ಹೋಗ್ಲಿ. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಇವಾಗಿರೋದು ರಿಯಲ್ ಫನ್ನು. ಇವಾಗ ಮಜಾ ಇದೆ ಇರುತ್ತೆ ಅಂದರೆ ಇವಾಗ ದೊಡ್ಡ ದೊಡ್ಡ ಮರ ಇದ್ರು ನೋಡಿ, ದೊಡ್ಡ ದೊಡ್ಡ ಮರ ಇದ್ರು ಇಲ್ಲೋಗುತ್ತೆ. ಅದೊಂದು ರಫ್ ಅಂತ ಹೋದ್ರೆ ಹೋಗೋದು. ಹಿಂಗೆ ಹಾಕಿಬಿಡಿ ಮೇಲೆ ಬಿಡ್ತೀರಾ? ನೋಡಿ ಇಲ್ಲಿ ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಹತ್ತಿದೆ ಅಂತ ಗೊತ್ತಿಲ್ಲ. ಸೊ 1 2 3 4 5 ಬಂಗ್ ಮೇಲೆ ಬಂದಿದೆ, ಬಾಕಿ ಎಲ್ಲ ಅಲ್ಲೇ ಸ್ಟಕ್ಕು. ಅವರು ಹಿಮಾಲಯನ್ ಬರುತ್ತೆ, ಅದೇ ಇದೆ. ತುಂಬ ದಿನ ಏನಾಗುತ್ತೆ ಟೈಮ್ ಆಗಿಬಿಡುತ್ತೆ, ಸ್ವಲ್ಪ ಸ್ಟಡಿ ಮಾಡಿ ಹಂಗೆ ಮಾಡೋಕ್ಕೆ. ಮಳೆ ಬೇರೆ ಬಂತು, ಅವರು ಯಾರು ಮಾಡೋಕ್ಕಾಗಲ್ಲ. ಮಳೆಯಲ್ಲಿ ಈಸಿ, ಮಳೆಯಲ್ಲಿ ಈಸಿನೇ. ಮಳೆ ನಿಲ್ಬಾರ್ದು ಅಷ್ಟೇ, ಮಳೆ ಬರ್ತಾ ಇದ್ರೆ ಈಸಿ. ಹೆಂಗದು ನೀರಿರುತ್ತಲ್ಲ ಹೋಗ್ಬಿಡುತ್ತೆ. ಮಳೆ ನಿಂತಾದ್ಮೇಲೆ ಕಲ್ಲು ಅದು ಬಿಟ್ಟರೆ ಮಣ್ಣು, ಬಟ್ ಫುಲ್ ಸ್ಟೀಫಲ್ಲಿದೆ. ಇದು ನೋಡಿ ಗಾಡಿ ಕ್ರೇಜಿಯಾಗಿ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಹೆವಿ ಇದೆ, ಹೌದು.